ವಚನ ಸಂಸ್ಕೃತಿಯ ಮುಖ್ಯ ಕೇಂದ್ರವೂ ಕೂಡ ಜನರ ಬದುಕಿಗೆ ಸಂಬಂಧಪಟ್ಟದ್ದು. ಸೊ ಜನರ ಬದುಕು ಹೇಗೆ ಒಳಿತಾಗಬೇಕು, ಚೆಂದ ಇರಬೇಕು, ನನಗೆ ಬಹಳ ಮುಖ್ಯವಾಗಿ ಪ್ರಭಾವ ಬೀರಿದ್ದು ವಚನ ಸಾಹಿತ್ಯದಲ್ಲಿ ಅಂದರೆ ದುಡಿಮೆ. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ದುಡಿಮೆಗೆ ಗೌರವವೇ ಇಲ್ಲ. ದುಡಿಮೆಯನ್ನು ಅವರು ಮೈಲಿಗೆ ಅಂತಾರೆ. ಇಡೀ ಜಗತ್ತಿನಲ್ಲಿ ಅನಿಮಿಯಾ ಅನ್ನುವಂಥದ್ದು, ರಕ್ತಹೀನತೆ ಅನ್ನುವಂಥದ್ದು ಅತಿ ತೀವ್ರವಾಗಿರುವಂಥದ್ದು ನಮ್ಮ ದೇಶದಲ್ಲಿ. ರಾಜ್ಯ ಸರ್ಕಾರಗಳನ್ನು ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ, ಅವುಗಳ ಯಾವುದೇ ಬೇಡಿಕೆಗಳನ್ನು, ಅಗತ್ಯಗಳನ್ನು ಸರ್ಕಾರ ಪರಿಗಣಿಸ್ತಾನೆ ಇಲ್ಲ. ಆತ್ಮೀಯರೇ, ಶರಣು ಶರಣಾರ್ಥಿ. ಕರ್ನಾಟಕ ರಾಜ್ಯದ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಶರಣ ಚಳವಳಿ, ವಚನಗಳ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಿನ್ನೆಲೆಯನ್ನು ಇಟ್ಕೊಂಡು ತುಂಬ ಅಥೆಂಟಿಕ್ಕಾಗಿ ಮಾತನಾಡುವ ಕೆಲವು ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ಟಿ ಆರ್ ಚಂದ್ರಶೇಖರ್ ಅವರು ಪ್ರಮುಖರು. ನಾನು ಈ ವಿಷಯವಾಗಿ ಅವರನ್ನು ವಚನವಾಹಿನಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ತೆ. ಶರಣು ಶರಣಾರ್ಥಿ. ಶರಣಾರ್ಥಿಗಳು. ಸರ್, 3.5 ದಶಕಗಳಲ್ಲಿ ಆರಂಭದಲ್ಲಿ ನೀವು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದಿರಿ ಸರ್. ಈ ವಚನಗಳು ಮತ್ತು ಶರಣರು ಯಾವ ಆಯಾಮದಲ್ಲಿ ಈ ಎಕನಾಮಿಕ್ಸ್ ಥಿಯರಿಗೆ ಭಾಳ ಹತ್ತಿರ ಅಂತ ನಿಮ್ಗೆ ಅನಿಸಿದ್ರು ಸರ್? ಇದು ಭಾಳ ಸರಳವಾದಂಥ ಸಂಗತಿ ಅಂತ ಹೇಳಿದ್ರೆ, ಅರ್ಥಶಾಸ್ತ್ರ ಅನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ಉದ್ದಿಮೆಗೆ ಸಂಬಂಧಪಟ್ಟ ಹಾಗೆ ಅಂದ್ಕೊಂಡಿದ್ದೇವೆ. ಅದು ನಿಜ ಕೂಡ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಅನ್ನುವಂಥದ್ದು, ಆರ್ಥಿಕತೆ ಅನ್ನುವಂಥ ಜನಗಳಿಗೆ ಸಂಬಂಧಪಟ್ಟಿದ್ದು. ಇಟ್ ಈಸ್ ಅಬೌಟ್ ಪೀಪಲ್. ಡೆವಲಪ್ಮೆಂಟ್ ಈಸ್ ಅಬೌಟ್ ಪೀಪಲ್. ಮತ್ತು ವಚನ ಸಂಸ್ಕೃತಿಯ ಮುಖ್ಯ ಕೇಂದ್ರವೂ ಕೂಡ ಜನರ ಬದುಕಿಗೆ ಸಂಬಂಧಪಟ್ಟದ್ದು. ಸೊ ಜನರ ಬದುಕು ಹೇಗೆ ಒಳಿತಾಗಬೇಕು, ಚೆಂದ ಇರಬೇಕು ಅನ್ನುವಂಥದ್ದು. ಆ ದೃಷ್ಟಿಯಿಂದ ವಚನಕಾರರ ದುಡಿಮೆಯ ಮಹತ್ವ ಇರ್ಬೋದು, ದುಡಿಮೆಯ ಘನತೆಯನ್ನು, ಯಾವುದನ್ನು ಡಿಗ್ನಿಟಿ ಆಫ್ ಲೇಬರ್ ಅಂತ ಕರಿತೇವೆ, ಅದು ಕಾಯಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತು ದಾಸೋಹ ಅಂದರೆ ಸಂಪನ್ಮೂಲಗಳನ್ನು ಹಂಚ್ಕೋಬೇಕು ಅನ್ನುವಂಥದ್ದು. ಒಂದು ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಹಂಚಿಕೆಗೆ ಸಂಬಂಧಪಟ್ಟದ್ದು. ಅದು ಅರ್ಥಶಾಸ್ತ್ರದ ಬಹಳ ಮುಖ್ಯವಾದಂಥ ಸ್ವಭಾಗ. ಹೀಗಾಗಿ ನನಗೆ ಅರ್ಥಶಾಸ್ತ್ರದ ಅನೇಕ ಸೂತ್ರಗಳಿಗೂ, ಅರ್ಥಶಾಸ್ತ್ರ ನೀಡ್ತಾ ಇದ್ದಂಥ ಅನೇಕ ಸಂದೇಶಗಳಿಗೂ, ವಚನ ಸಂಸ್ಕೃತಿಯ ಸಂದೇಶಗಳಿಗೂ ಬಹಳ ವ್ಯತ್ಯಾಸ ಇದೆ ಹಾಗೆ ನನಗೆ ಅಂದ್ಕೊಂಡಿಲ್ಲ. ಉದಾಹರಣೆಗೆ ಇವತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರನ್ನೂ ಒಳಗೊಳ್ಳುವಂಥದ್ರ ಬಗ್ಗೆ ಮಾತನಾಡ್ತೇವೆ. ಯಾವುದನ್ನು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಅದರ ಬಗ್ಗೆ ಮಾತನಾಡ್ತಿದ್ದೇವೆ. ವಚನ ಸಾಹಿತ್ಯದ ಮುಖ್ಯ ಧಾತುನೇ ಇಡೀ ಸಮಾಜವನ್ನು ಒಳಗೊಳ್ಳುವಂಥದ್ದು. ಎಲ್ಲ ರೀತಿಯ ಭೇದ ಭಾವಗಳನ್ನು, ತಾರತಮ್ಯವನ್ನು, ಅಸಮಾನತೆಯನ್ನು ಬಿಟ್ಟು, ಕುಲ 18 ಜಾತಿಗಳು ಅಂತ ಏನು ಹೇಳ್ತಾರೆ, ಅದು ಎಲ್ಲರನ್ನೂ ಕೂಡ ಒಳಗೊಳ್ಳುವಂಥದ್ದಾಗಿರೋದ್ರಿಂದ ನನಗೆ ಅವೆರಡೂ ಕೂಡ ಬೇರೆ ಬೇರೆ ಅಂತ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ. ಹಾಗಾಗಿಯೇ ವಚನ ಸಾಹಿತ್ಯವನ್ನು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ನನಗೆ ಆಸಕ್ತಿ ಬಂತು. ಅದು ಸಂಪತ್ತಿನ ಶೇಖರಣೆಗೆ ಸಂಬಂಧಪಟ್ಟ ಹಾಗಿರ್ಬೋದು, ಹಂಚಿಕೆಗೆ ಸಂಬಂಧಪಟ್ಟ ಹಾಗಿರ್ಬೋದು. ದುಡಿಮೆ ನನಗೆ ಬಹಳ ಮುಖ್ಯವಾಗಿ ಪ್ರಭಾವ ಬೀರಿದ್ದು ವಚನ ಸಾಹಿತ್ಯದಲ್ಲಿ ಅಂದರೆ ದುಡಿಮೆ, ಕಾಯಕ ಅಂತಂದಾಗ ಅದಕ್ಕೆ ಎಷ್ಟೇ ಸಾಂಸ್ಕೃತಿಕವಾಗಿ, ಧಾರ್ಮಿಕ ಚೌಕಟ್ಟಿನಲ್ಲಿ ನೋಡಿದ್ರೂ ಕೂಡ ನನಗೆ ಅದು ಮೂಲಭೂತವಾಗಿ ಒಂದು ಆರ್ಥಿಕವಾದಂಥ ಸಂಗತಿ. ಇಡೀ ಸಮಾಜ ಎಲ್ಲ ಭೇದ ಭಾವಗಳನ್ನು, ಅದು ವರ್ಗಭೇದ ಅಥವಾ ವರ್ಣಭೇದ ಅಥವಾ ಲಿಂಗಭೇದ ಬಿಟ್ಟು ಇಡೀ ಸಮಾಜ ದುಡಿಮೆಯಲ್ಲಿ ತೊಡಗಿಬಿಡ್ತು ಅಂತ ಹೇಳಿದ್ರೆ ಆ ಸಮಾಜ ಬಡತನದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಸಾಂಪ್ರದಾಯಿಕವಾದಂಥ
ವೈದಿಕ ಸಂಸ್ಕೃತಿ ಈ ಸಮಾಜವನ್ನು ಬೇರೆ ಬೇರೆ ರೀತಿಯಲ್ಲಿ ಒಡೆದಿದ್ದರಿಂದಾಗಿ ಬಡತನ, ದಾರಿದ್ರ್ಯ, ನಿರುದ್ಯೋಗ ಇವತ್ತು ಹೆಚ್ಚು ಕಾಡ್ತಾ ಇರುವಂಥದ್ದನ್ನು ಕಾಣ್ತೇವೆ. ಈ ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನೀವು ಖಡಾಖಂಡಿತವಾಗಿ ಮಾತುಗಳನ್ನು ಹೇಳ್ತಾ ಬಂದ್ರಿ. ಅದರ ಪರಿಣಾಮ ಏನಾಯಿತು? ವೈದಿಕತೆ ಅಜ್ಞಾನದಲ್ಲಿ ನಾವಿರೋದರಿಂದ ಅದು ತಮ್ಮ ಮೇಲೆ ಪರಿಣಾಮವನ್ನು ಬೀರ್ತು. ಆದರೂ ತಮ್ಮ ಹಾದಿಯನ್ನು ತಾವು ಬದಲಿಸಿಕೊಳ್ಳಿಲ್ಲ ಸರ್. ನಿಖರತೆ ಇದೆ, ಸ್ಪಷ್ಟತೆ ಇದೆ. ಅದಕ್ಕಿರುವ ನೈತಿಕ ಶಕ್ತಿ ಏನು? ಇಲ್ಲ, ಭಾಳ ಮುಖ್ಯವಾಗಿ ಬಸವಾದಿ ಶರಣರು ನಮಗೆ ತೋರಿಸಿಕೊಟ್ಟಂಥ ಸಮಾನತೆಯ ಮೌಲ್ಯ ಇದೆಯಲ್ಲ, ಅದನ್ನು ನಾವು ಸ್ವತಂತ್ರವಾಗಿ ಅಧ್ಯಯನ ಮಾಡ್ಕೊಂಡು ಬರ್ತಾ ಇರೋದು ಕಾಣ್ತೇವೆ. ಆದರೆ ನನ್ನ ಪ್ರಕಾರ ಅದನ್ನು ಅಧ್ಯಯನ ಮಾಡಬೇಕಾದ್ರೆ ವೈದಿಕತೆಯನ್ನು ಪೂರ್ವಪಕ್ಷವಾಗಿ ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ಇದರ ಮಹತ್ವ ಅರ್ಥ ಆಗ್ತದೆ. ಸೊ ಯಾವುದನ್ನು ವರ್ಣಾಶ್ರಮ ಧರ್ಮ ಅಂತ ಹೇಳ್ತೇವೆ, ವರ್ಣಾಶ್ರಮ ವ್ಯವಸ್ಥೆ ಅಂತ ಹೇಳ್ತೇವೆ, ಅದು ಅಸಮಾನತೆಯ ಕೂಪ. ಅದು ಮೊದಲ 3 ವರ್ಣಗಳನ್ನು ದ್ವಿಜವರ್ಣಗಳು ಅಂತ ಹೇಳ್ತಾರೆ, ಶೂದ್ರರನ್ನು ದ್ವಿಜವರ್ಣಕ್ಕೆ ಸೇರಿಸೋದಿಲ್ಲ, ಮತ್ತು 4 ವರ್ಣಗಳ ಮಹಿಳೆಯರನ್ನು ಶೂದ್ರರು ಅಂತ ಕರೀತಾರೆ. ಆ 4 ವರ್ಣಗಳನ್ನು ಬಿಟ್ಟು ಪಂಚಮರಿದ್ದಾರೆ. ಎಷ್ಟು ಅಸಮಾನತೆಗಳು! ಈ ಅಸಮಾನತೆಯ ಕೂಪದಿಂದಾಗೇ ನಮ್ಮ ದೇಶ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದು, ಬಡತನದಿಂದ ಇರುವಂಥದ್ದು. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ದುಡಿಮೆಗೆ ಗೌರವವೇ ಇಲ್ಲ. ದುಡಿಮೆಯನ್ನು ಅವರು ಮೈಲಿಗೆ ಅಂತಾರೆ. ಸೊ ದುಡಿಮೆಯ ಬಗ್ಗೆ ಹಾಗಾಗೇ ಇವತ್ತಿಗೂ ಕೂಡ ಆ ವೈದಿಕ ಸಂಸ್ಕೃತಿಯ ಚೌಕಟ್ಟಿನಲ್ಲಿ ಇರುವವರು ಅನ್ನಭಾಗ್ಯದಂಥ ಕಾರ್ಯಕ್ರಮ ಬಂದಾಗ, ಗ್ಯಾರಂಟಿ ಬಂದಾಗ ಕಾರ್ಮಿಕರೆಲ್ಲ ಸೋಮಾರಿಗಳಾಗ್ತಿದ್ದಾರೆ ಹಾಗೆ ಅಂತ. ಇಂಥ ಅಸಹ್ಯಕರವಾದಂಥ ಇದು ಯಾಕೆ ಬರುತ್ತೆ ಅಂದರೆ ದುಡಿಮೆಯ ಬಗ್ಗೆ ಗೌರವ ಇಲ್ಲದೆ ಇರೋರು. ಇಡೀ ವಚನ ಸಾಹಿತ್ಯದಲ್ಲಿ ದುಡಿಮೆಯನ್ನು, ಕಾಯಕವನ್ನು ಎಷ್ಟೆಷ್ಟು ರೀತಿಯಲ್ಲಿ ಅವರು ಅದು ಆಯ್ದಕ್ಕಿ ಮಾರಯ್ಯನವರು ಇರ್ಬೋದು, ಗುರುಲಿಂಗ ಜಂಗಮಗಳಿಗಿಂತ ಮೊದಲು ಕಾಯಕ ಅಂತ ಹೇಳ್ತಾರೆ. ನುಲಿಗೆ ಚಂದಯ್ಯನವರು, ಮಾರಯ್ಯನವರು ಗುರುಲಿಂಗ ಜಂಗಮಗಳಿಗೂ ಮೊದಲು ಕಾಯಕ ಅಂತ ಹೇಳಿದ್ರೆ, ನುಲಿಗೆ ಚಂದಯ್ಯನವರು ಅವ್ರಿಗೂ ಕೂಡ ಕಾಯಕದಿಂದ ಬಿಡುಗಡೆ ಇಲ್ಲ, ಗುರುಲಿಂಗ ಜಂಗಮಗಳಿಗೂ ಕೂಡ ಕಾಯಕದಿಂದ ಬಿಡುಗಡೆ ಇಲ್ಲ ಅಂಥೇಳಿ. ನಮ್ಮ ಅಕ್ಕಮ್ಮ ಅನ್ನುವಂಥ ವಚನಕಾರ್ತಿ ಕೃಷಿ ಬಗ್ಗೆ ಮಾತನಾಡ್ತಾ, ಕೃಷಿಯನ್ನು ದುಡಿಮೆ ಆದಮೇಲೇ ಗುರುಪೂಜೆ, ಲಿಂಗ ಪೂಜೆ ಇರುವಂಥದ್ದು, ಮೊದಲು ಕಾಯಕ. ಮತ್ತು ಸಿದ್ದರಾಮಣ್ಣನವರಂತೂ ಒಂದು ವಚನದಲ್ಲಿ ಮಾಡಿ ಜ್ಞಾನ ಪ್ರಾಪ್ತವಾಯಿತಲ್ಲದೆ ಮಾಡಿಸಿ ಜ್ಞಾನ ಪ್ರಾಪ್ತ ಆಗೋದಿಲ್ಲ, ಅದು ಕಾಯಕದ ಬಗ್ಗೆನೇ. ತನ್ನಾಶ್ರಯದ ರತಿ ಸುಖವನ್ನು ಆ ವಚನ ಇದೆಯಲ್ಲ, ಯಾವ ಸ್ವಾವಲಂಬನೆ ಹೇಳ್ತಾರಲ್ಲ, ಅದನ್ನೇ ಸಿದ್ದರಾಮಣ್ಣವರು ಹೇಳುವಂಥದ್ದು. ಹಾಗಾಗಿ ದುಡಿಮೆ, ಲೇಬರ್ ಅನ್ನುವಂಥದ್ದು ಯಾವುದನ್ನು ಮಹಾತ್ಮ ಗಾಂಧಿ ದುಡಿಮೆಯ ಘನತೆಯ ಬಗ್ಗೆ ಮಾತನಾಡಿದ್ರು, ಅದನ್ನೇ ಬಸವಣ್ಣನವರು ಮಾತನಾಡಿರುವಂಥದ್ದು, ವಚನಕಾರರು ಬದುಕಿರುವಂಥದ್ದು. ಮತ್ತು ಎಲ್ಲಿ ದುಡಿಮೆಗೆ ಗೌರವ ಇರ್ತದೆ, ಇಡೀ ಸಮಾಜ ದುಡಿಮೆಯಲ್ಲಿ ತೊಡಗ್ತದೆ, ಆ ಸಮಾಜ ದಾರಿದ್ರ್ಯದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸಮೃದ್ಧಿಯನ್ನು ನಾವು ಸಾಧಿಸ್ಕೋಬೋದು. 12ನೇ ಶತಮಾನದ ಕಲ್ಯಾಣ ಯಾಕೆ ಸಮೃದ್ಧವಾಗಿತ್ತು ಅಂತ ಹೇಳಿದ್ರೆ, ಇಡೀ ಆರ್ಥಿಕತೆ ಸಮೃದ್ಧವಾಗಿತ್ತು ಅವತ್ತು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ದುಡಿಮೆಯಲ್ಲಿ ತೊಡಗಿದ್ರಿಂದಾಗಿ ಇಡೀ ಸಮಾಜ. ಎಷ್ಟು ಉದ್ಯೋಗಗಳ ಬಗ್ಗೆ ಮಾತನಾಡ್ತಾರೆ ವಚನಕಾರರು. ಆ ಅಕ್ಕಮ್ಮನ ವಚನ ತೆಗೆದುಕೊಂಡ್ರೆ 10 ಉದ್ಯೋಗಗಳ ಬಗ್ಗೆ ಮಾತನಾಡ್ತಾಳೆ. ಹಾಗೆ ಮಾತನಾಡಬೇಕಾದ್ರೆ ಅವತ್ತು ಅಲ್ಲಿ ಆಚರಣೆಯಲ್ಲಿ ಇದ್ದಿರಬೇಕು ಉದ್ಯೋಗ ಅನ್ನುವಂಥದ್ದು. ಹಾಗೆ ಜಗತ್ತಿನ ಅನೇಕ ಅರ್ಥಶಾಸ್ತ್ರದ ಇತಿಹಾಸವನ್ನು ನೀವು ನೋಡಿದ್ದೀರಿ ಸರ್. ಬೇರೆ ಬೇರೆ ದೇಶದ ಅರ್ಥಶಾಸ್ತ್ರದ ಇತಿಹಾಸಕ್ಕೂ ವಚನಕಾರರ ಅರ್ಥಶಾಸ್ತ್ರದ ಇತಿಹಾಸಕ್ಕೂ ಮಾಡರ್ನ್ ಎಕನಾಮಿಕ್ಸು ಹೇಗೆ ಅದನ್ನು ಸಮೀಕರಿಸ್ಬೋದು ಸರ್? ಬಹಳ ಮುಖ್ಯವಾಗಿ ಅರ್ಥಶಾಸ್ತ್ರನ ಸೈನ್ಸ್ ಆಫ್ ವೆಲ್ತ್ ಅಂತ ಹೇಳ್ತೇವೆ, ಸಂಪತ್ತಿನ ಶಾಸ್ತ್ರ ಅಂತ ಹೇಳ್ತೇವೆ. ಮತ್ತು ಇವತ್ತಿಗೂ ಕೂಡ ಅದು ಭಾರತ ಇರ್ಬೋದು ಅಥವಾ ಅಮೇರಿಕ ಇರ್ಬೋದು, ಅಭಿವೃದ್ಧಿ ಅನ್ನುವಂಥದ್ದನ್ನು, ಬೆಳವಣಿಗೆ ಅನ್ನುವಂಥದ್ದನ್ನು ವರಮಾನದ ಅಕ್ಯುಮುಲೇಷನ್ನಲ್ಲಿ ಕಾಣ್ತೀವಿ. ಯಾವುದನ್ನು GDP ಹೇಳ್ತೀವೋ, ಆ GDPಯ ಬೆಳವಣಿಗೆ ಆಧಾರದ ಮೇಲೆ ಬೆಳವಣಿಗೆಯನ್ನು ಅಳಿತೇವೆ. ಆದರೆ GDP ಅನ್ನುವಂಥದ್ದು
ಅಭಿವೃದ್ಧಿಯ ಜನರ ಬದುಕಿನ ಸ್ಥಿತಿ ಅನ್ನೋದು ಯಾವತ್ತೂ ಕೂಡ ಹೇಳೋದಿಲ್ಲ. ಜಿ ಡಿ ಪಿ ಅನ್ನುವಂಥದ್ದು ಕೇವಲ ವರಮಾನದ ಏರಿಕೆಯನ್ನು ಹೇಳುತ್ತೆ ಹೊರತು ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ಕಾರಣವಾಗಿರುವಂಥ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಆಹಾರ ಭದ್ರತೆ ಇರ್ಬೋದು, ಮಹಿಳೆಯರ ದುಡಿಮೆ ಇರ್ಬೋದು, ಇವುಗಳ ಬಗ್ಗೆ ಜಿ ಡಿ ಪಿ ಏನು ಹೇಳೋದಿಲ್ಲ. ಜಿ ಡಿ ಪಿ ಕೇವಲ ವರಮಾನದ ಬಗ್ಗೆ ಮಾತ್ರ ಮಾತಾಡ್ತದೆ. ವರಮಾನವೇ ಅಭಿವೃದ್ಧಿ ಅಲ್ಲ. ಮತ್ತು ಒಂದು ದೇಶದ ಡೆವಲಪ್ಮೆಂಟ್ ಆಧರಿಸಬೇಕಾದಾಗ ಜಿ ಡಿ ಪಿ ನೋಡಿ ಹೇಳ್ತಾರಲ್ಲ ಸರ್. ಅಲ್ಲ. ಹಾಗಾಗೇ ಅಮರ್ತ್ಯ ಸೆನ್ ಮತ್ತು ಮುಂತಾದ ಅರ್ಥಶಾಸ್ತ್ರಜ್ಞ ಇವತ್ತು ಜಿ ಡಿ ಪಿಗೆ ಪ್ರತಿಯಾಗಿ, ಅದಕ್ಕೆ ಬದಲಾಗಿ ವರಮಾನವನ್ನು ಸೇರಿಸಿಕೊಂಡು ಶಿಕ್ಷಣ ಮತ್ತು ಆರೋಗ್ಯವನ್ನು ಸೇರಿಸಿ ಅಭಿವೃದ್ಧಿಯನ್ನು ಅಳೆಯುವಂಥ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತಾರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದನ್ನು, ಯಾವುದು HDI ಅಂತ ಹೇಳ್ತೇವೆ, ಜಿ ಡಿ ಪಿಗೆ ಪರ್ಯಾಯವಾಗಿ ರೂಪಿಸಿದ್ದಾರೆ. ಅದ್ರ ಮೂಲಕ ಶಿಕ್ಷಣವೂ ಕೂಡ ಅಭಿವೃದ್ಧಿಯ ಒಂದು ಚಾಲಕ ಶಕ್ತಿ, ಆರೋಗ್ಯವೂ ಕೂಡ ಅಭಿವೃದ್ಧಿಯ ಒಂದು ಚಾಲಕ ಶಕ್ತಿ, ವರಮಾನವೂ ಹಾಗೆ. ಅವು ಮೂರು ಕೂಡಿಕೊಂಡು ಒಂದು ಸಂಯುಕ್ತವಾಗಿ ಜನರ ಬದುಕನ್ನು ಉತ್ತಮಪಡಿಸುವಲ್ಲಿ ಪ್ರಯತ್ನ ಪಡ್ತಾರೆ. ಅದು ಹಾಗೆ ಅಭಿವೃದ್ಧಿಯನ್ನು ಅಳಿಬೇಕು, ಕೇವಲ ವರಮಾನದ ಬೆಳವಣಿಗೆಯಿಂದ ಅಲ್ಲ. ಈಗ ಉದಾಹರಣೆಗೆ ಇವತ್ತು ಈ ವರಮಾನದ ಅತಿಯಾದ ಒಂದು ವ್ಯಸನದಿಂದಾಗಿ ಭಾರತದಲ್ಲಿ ಅಸಮಾನತೆ ಯಾವ ಮಟ್ಟಕ್ಕೆ ಏರಿದೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳಲಾರದಷ್ಟು ಅಮಾನವೀಯವಾಗಿ ಬೆಳೀತಾ ಇದೆ. ಇಡೀ ದೇಶದ ಒಟ್ಟು ವರಮಾನದಲ್ಲಿ 10% ಅತಿ ಶ್ರೀಮಂತರ ಪಾಲು ಎಷ್ಟಿದೆ ಅಂದರೆ 58%. ಕೇವಲ 10% ಜನರ ಪಾಲು ಒಟ್ಟು ವರಮಾನದಲ್ಲಿ 58%. ಆದರೆ ತಳಸ್ತರದಲ್ಲಿರುವಂಥ 50% ಜನರ ಪಾಲು 15%. ಅಂದರೆ ಎಕನಾಮಿಕ್ಸಿನ ಉದ್ದೇಶ ತಳ ಸಮುದಾಯದವ್ರನ್ನ, ದುಡಿಯೋರ್ಗನ್ನು ಪ್ರೊಟೆಕ್ಟ್ ಮಾಡೋದು ಇಲ್ಲ ಅಂದಂಗೆ ಆಯ್ತಲ್ಲ ಸರ್. ಡೆವಲಪ್ಮೆಂಟನ್ನು, ಅಭಿವೃದ್ಧಿಯನ್ನು ನೀವು ಹೇಗೆ ರೂಪಿಸ್ತೀರಿ ಅನ್ನೋದ್ರ ಮೇಲೆ ಇರ್ತದೆ. ಅಂದರೆ ಅಲ್ಲಿ ಯಾರ ಮನಸ್ಥಿತಿ ಮುಖ್ಯ ಸರ್? ಗವರ್ನೆನ್ಸ್ ಮುಖ್ಯನೋ, ಅಧಿಕಾರಿಗಳು ಮುಖ್ಯನೋ, ಯಾರು ಮುಖ್ಯ ಸರ್? ಅಲ್ಲ, ಒಂದು 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 ಸರ್ಕಾರ ಹೇಗೆ ಅಭಿವೃದ್ಧಿಯನ್ನು ನಿರ್ವಹಿಸ್ತದೆ ಅನ್ನೋದು ಭಾಳ ಮುಖ್ಯ. ಮತ್ತು ಅದಕ್ಕೆ ಬೇಕಾದಂಥ ಒತ್ತಡವನ್ನು ಸಮಾಜದಲ್ಲಿ ರಾಜಕೀಯ ಮುಖಂಡರು, ರಾಜಕೀಯ ಪಕ್ಷಗಳು ಹೇರಬೇಕು. ಉದಾಹರಣೆಗೆ ಇತ್ತೀಚಿನ ಒಂದು ನಿದರ್ಶನ ತೆಗೆದುಕೊಂಡ್ರೆ ಮನ್ರೇಗಾ ಅನ್ನುವಂಥ ಕಾರ್ಯಕ್ರಮವನ್ನು ರದ್ದುಪಡಿಸಿ ಅದಕ್ಕೆ ಬದಲಾಗಿ ಇನ್ನೊಂದು ಜಿ ಅನ್ನುವಂಥ ಕಾರ್ಯಕ್ರಮವನ್ನು ತಂದಿದ್ದಾರೆ. ಮನ್ರೇಗಾ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಮನ್ನಣೆ ಗಳಿಸಿದಂಥ ಒಂದು ಕಾರ್ಯಕ್ರಮ. ಅದು ಕಾರಣ ಏನು ಅಂತ ಹೇಳಿದ್ರೆ ಅದು ಜನರ ಬೇಡಿಕೆಗೆ ಅನುಗುಣವಾಗಿ ರೂಪಿಸಿದಂಥ ಕಾರ್ಯಕ್ರಮ. ನಾವು ಕೊಡ್ತೀವಿ ನೀವು ಮಾಡಿ ಅಂತಲ್ಲ, ನೀವು ಕೇಳಿ ನಾವು ಕೊಡ್ತೇವೆ ಅನ್ನುವಂಥದ್ದು. ಆದರೆ ನಾವು ಕೊಡ್ತೇವೆ ಮಾಡಿ ಅನ್ನುವಂಥದ್ದಲ್ಲ. ಈಗ ಏನು ಬಂದಿದೆ, ಇದು ನಾವು ಅದನ್ನು ಸಪ್ಲೈ ಡ್ರಿವನ್ ಪ್ರೋಗ್ರಾಮ್ ಅಂತ ಕರಿತೇವೆ. ಆದರೆ ಮನ್ರೇಗಾದಲ್ಲಿ ಕೊನೆ ಇನಿಷಿಯಲ್ ಇದೆಯಲ್ಲ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಗ್ಯಾರಂಟಿ ಆ್ಯಕ್ಟ್. ಅದು ಇಟ್ ಈಸ್ ಅನ್ ಆ್ಯಕ್ಟ್, ಅದೊಂದು ಕಾಯಿದೆ. ಆ ಕಾಯಿದೆ ದುಡಿಮೆಯ ಹಕ್ಕನ್ನು ಅದು ಗುರುತಿಸಿರುವಂಥದ್ದು. ಬಟ್ ಈಗ ಮನ್ರೇಗಾನ ರದ್ದು ಮಾಡಿದ್ರಿಂದಾಗಿ ದುಡಿಮೆಯ ಹಕ್ಕನ್ನೇ ಕಿತ್ಕೊಳ್ಳಾಗಿದೆ. ಯಾವುದನ್ನು ರೈಟ್ ಟು ವರ್ಕ್ ಅಂತ ಹೇಳ್ತೇವೆ ಅದನ್ನೇ ಕಿತ್ಕೊಳ್ಳಾಗಿದೆ. ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರಗಳ ಪಾತ್ರ ಅದರಲ್ಲಿ ಮುಖ್ಯವಾಗಿರ್ತಾ ಇತ್ತು. ರಾಜ್ಯ ಸರ್ಕಾರಗಳು ಯಾವ ರೀತಿಯ ಕಾರ್ಯಕ್ರಮ ರೂಪಿಸಬೇಕು ಇದು ಅಂತ ಮಾಡ್ತಾಯಿದ್ರು. ಆದರೆ ಈಗ ಬಂದಿರೋ ಹೊಸ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಕೂಡ ಕೇಂದ್ರ ನಿಯಂತ್ರಿಸ್ತದೆ. ಅಂದರೆ ಅದಕ್ಕೆ ನೀವು ವೈದಿಕ ಮನಸ್ಥಿತಿ ಕಾರಣ ಅಂತೀರಿ? ಮನಸ್ಥಿತಿ ಅಲ್ಲ, ಎಲ್ಲವನ್ನೂ ಕೂಡ ಕೇಂದ್ರೀಕರಿಸುವಂಥ ಒಂದು ಆರ್ಥಿಕ ನೀತಿ ಇವತ್ತು ರೂಪುಗೊಳ್ತಾ ಇದೆ. ಯಾವುದನ್ನು ನಾವು ಒಕ್ಕೂಟ ವ್ಯವಸ್ಥೆ ಅಂತ ಕರಿತೇವೆ, ಫೆಡರಲ್ ವ್ಯವಸ್ಥೆ ಅಂತ ಕರಿತೇವೆ, ಅದನ್ನು ಹತ್ತಿಕ್ಕುವಂತಹ, ಅದನ್ನು ನಾಶಪಡಿಸುವಂಥ ಕ್ರಮಗಳು. ಉದಾಹರಣೆಗೆ ಮನ್ರೇಗಾ ಕಾರ್ಯಕ್ರಮದಲ್ಲಿ ಒಟ್ಟು ಅನುದಾನದಲ್ಲಿ 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, ರಾಜ್ಯ ಸರ್ಕಾರಗಳದ್ದು ಕೆಲವು 10% ಇರ್ತಿತ್ತು. ಹಾಗಾಗಿ ರಾಜ್ಯ ಸರ್ಕಾರಗಳಲ್ಲಿ ಹೆಚ್ಚು ಭಾರ ಇರ್ತಿರಲಿಲ್ಲ, ಹೆಚ್ಚು ಭಾರ ಕೇಂದ್ರದಲ್ಲಿ ಇರ್ತಾ ಇತ್ತು. ಆದರೆ ಈಗ ರದ್ದುಪಡಿಸಿ ಹೊಸ ಕಾರ್ಯಕ್ರಮ ಏನು ತಂದಿದ್ದಾರೆ, ಅದರಲ್ಲಿ ಕೇಂದ್ರ ಸರ್ಕಾರದ್ದು 60%, ರಾಜ್ಯ ಸರ್ಕಾರದ್ದು 40%. ಅಂದರೆ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚು ಭಾರ ಬೀಳುವಂಥದ್ದನ್ನು ಕಾಣ್ತೇವೆ. ಬೇರೆ ಬೇರೆ ರೀತಿಯಲ್ಲಿ
ಕೇವಲ ಇದೊಂದೇ ಒಂದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಮತ್ತು ರಾಜ್ಯ ಸರ್ಕಾರಗಳ ಸ್ವಾಯತ್ತತೆಯನ್ನು, ಆರ್ಥಿಕ ಸ್ವಾಯತ್ತತೆಯನ್ನು ನಾಶ ಮಾಡುವ ರೀತಿಯಲ್ಲಿ ಇದು ಜನರ ಬದುಕನ್ನು ಉತ್ತಮಪಡಿಸುವ ಕ್ರಮ ಅಲ್ಲ. ಮತ್ತು ಅವರು $5 ಟ್ರಿಲಿಯನ್ GDP ಬಗ್ಗೆ ಮಾತನಾಡ್ತಾರೆ, ಬರೀ GDP ಬಗ್ಗೆ ಮಾತನಾಡ್ತಾರೆ, ಮತ್ತು ಇಡೀ ಜಗತ್ತಿನಲ್ಲಿ ನಮ್ಮದು 4ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳ್ತಾರೆ. ಅದು ನಿಜ. ಆದರೆ ಅತಿ ದೊಡ್ಡ ಆರ್ಥಿಕತೆ GDP ಆಗಿಬಿಟ್ರೆ ಜನರ ಬದುಕು ಹೇಗಿದೆ ಅಂತ ನೋಡಬೇಕು. ಇಡೀ ಜಗತ್ತಿನಲ್ಲಿ ಅನಿಮಿಯಾ ಅನ್ನುವಂಥದ್ದು, ರಕ್ತಹೀನತೆ ಅನ್ನುವಂಥದ್ದು ಅತಿ ತೀವ್ರವಾಗಿರುವಂಥದ್ದು ನಮ್ಮ ದೇಶದಲ್ಲಿ. ಇತ್ತೀಚೆಗೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯವಾದಂಥ ಒಂದು ಸಂಸ್ಥೆ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅಂತೇಳಿ ಪಬ್ಲಿಷ್ ಮಾಡ್ತದೆ. 2026 ಈಗ ಪ್ರಕಟ ಆಗಿದೆ. ಅದರ ಪ್ರಕಾರ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಅಸಮಾನತೆಯ ಆರ್ಥಿಕತೆ ಅಂದರೆ ಭಾರತ. ಇಡೀ ಜಗತ್ತಿನಲ್ಲಿ ದ ಮೋಸ್ಟ್ ಅನ್ಈಕ್ವಲ್ ಎಕಾನಮಿ ಈಸ್ ಇಂಡಿಯನ್ ಎಕಾನಮಿ. ಮತ್ತು ಇವರು ಭಾಳ ಪ್ರೋಗ್ರೆಸ್ ಆಗಿದೆ ಅಂತ 4ನೇ ಸ್ಥಾನದಲ್ಲಿದೆ ಅನ್ನೋ ಹೇಳು ಸುಳ್ಳುಗಳಿಗೆ ಯಾರು ಜವಾಬ್ದಾರಿ? ನಮ್ಮ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಲೇ ಹೇಳ್ತೀವಲ್ಲ, ಅದರ ಅನುಚ್ಛೇದ 38 ಮತ್ತು 39 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಸಮಾನತೆಯನ್ನು ತಗ್ಗಿಸ್ಬೇಕು ಮತ್ತು ಸಂಪತ್ತು ಮತ್ತು ವರಮಾನದ ಕೇಂದ್ರೀಕರಣವನ್ನು ನಿಯಂತ್ರಿಸಬೇಕು ಅಂತ ಹೇಳ್ತದೆ. ಆದರೆ ಅದರ ಬಗ್ಗೆ ಇವತ್ತು ಗಮನವನ್ನೇ ಸರ್ಕಾರ ಕೊಡ್ತಾ ಇಲ್ಲ. ಅಸಮಾನತೆ ಅನ್ನುವಂಥದ್ದು ಮಿತಿ ಮೀರಿ ಅದನ್ನು ಹಿಮಾಲಯ ಸದೃಶ ರೀತಿಯಲ್ಲಿ ಅದು ಏರಿಕೆ ಆಗ್ತಾ ಇದೆ. ಇದು ಹೀಗೆ ಮತ್ತು ನಿರುದ್ಯೋಗ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತೇಳಿ ಪ್ರತಿ ವರ್ಷ ವರ್ಲ್ಡ್ ಬ್ಯಾಂಕ್ನವ್ರು ಪಬ್ಲಿಷ್, ಅದರ ಪ್ರಕಾರ ನಮ್ಮ ದೇಶದಲ್ಲಿರುವಂಥ ಒಟ್ಟು ನಿರುದ್ಯೋಗಿಗಳಲ್ಲಿ 80% 30 ವರ್ಷಕ್ಕಿಂತ ಕಡಿಮೆ ಇರೋ ಯುವಕರಲ್ಲಿದೆ. ಒಟ್ಟು ನಿರುದ್ಯೋಗಿಗಳಲ್ಲಿ 80% ಯುವಕರಿದ್ದಾರೆ. ಅವರ ಒಂದು ಮಾನಸಿಕವಾದಂಥ ಸ್ಥಿತಿ ಮಿತಿ ಮೀರಿ ಬಿಟ್ಟರೆ, ಅವರು ಹಿಂಸಾತ್ಮಕ ಇದಕ್ಕೆ ತೆಗೆದುಬಿಟ್ರೆ ಸಾಮಾಜಿಕವಾದಂಥ ಪರಿಸ್ಥಿತಿ ತುಂಬ ಹದಗೆಡುವ ಸಾಧ್ಯತೆ, ಆ ಕಡೆಗೆ ನಮ್ಮ ಆರ್ಥಿಕತೆ ಸಾಗ್ತಾ ಇದೆ. ಇದು ಅತ್ಯಂತ ಅಪಾಯಕಾರಿಯಾದಂಥ ವಿಷಮಯವಾದಂಥ ಒಂದು ಸಂಗತಿಯನ್ನು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡ್ತಾಯಿದೆ. ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರಗಳನ್ನು ಹತ್ತಿಕ್ತಾ ಇದೆ ಎಲ್ಲ ದೃಷ್ಟಿಯಿಂದಲೂ ಕೂಡ. ಈಗ ನಿಮಗೆ ಕೇಂದ್ರ ಸರ್ಕಾರಗಳ ತೆರಿಗೆಗಳು ಹೆಚ್ಚು ಹಣ ತರುವ ತೆರಿಗೆಗಳು, ಅದು ಆದಾಯ ತೆರಿಗೆ ಇರ್ಬೋದು ಅಥವಾ ಕಾರ್ಪೊರೇಟ್ ತೆರಿಗೆ ಇರ್ಬೋದು, ಅವು ಹೆಚ್ಚು ಪ್ರೊಡಕ್ಟಿವ್ ಆದಂಥ ತೆರಿಗೆಗಳು. ಆದರೆ ರಾಜ್ಯ ಸರ್ಕಾರಗಳಿಗೆ ಆ ಥರದ ತೆರಿಗೆಗಳಿಲ್ಲ. ರಾಜ್ಯ ಸರ್ಕಾರಗಳ ತೆರಿಗೆಗಳು ತುಂಬ ಕಡಿಮೆ ರೆವಿನ್ಯೂನ ಕೊಡ್ತವೆ. ಅದಕ್ಕೆ ಸಂವಿಧಾನದಲ್ಲಿ 1950ರಲ್ಲಿ ಏನು ಮಾಡಿದರು ಅಂತ ಹೇಳಿದ್ರೆ, ಈ ರೀತಿ ಆಗೋದರಿಂದಾಗಿ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ. ಅಂದರೆ ಕೇಂದ್ರ ಸರ್ಕಾರ ತನ್ನ ತೆರಿಗೆ ಹಣದಲ್ಲಿ ಇಂತಿಷ್ಟನ್ನು ರಾಜ್ಯಗಳಿಗೆ ವರ್ಗಾಯಿಸಬೇಕು ಅಂತೇಳಿ, ಅದು 51ರಿಂದಲೂ ಕೂಡ ಇಲ್ಲಿಂದ ಸಂಗ್ರಹವಾದ ತೆರಿಗೆಯನ್ನು ಅವರು ತಗೊಳ್ತಾರೆ. ಅದರಲ್ಲಿ ಇಂತಿಷ್ಟನ್ನು ರಾಜ್ಯಗಳಿಗೆ ಕೊಡಬೇಕು ಅಂತೇಳಿ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗ ಅಂತ ನೇಮಿಸ್ತೇವೆ. ಆ ಆಯೋಗ ಶಿಫಾರಸು ಮಾಡಿದ್ರೆ ಇಷ್ಟು ಕೊಡಬೇಕು ಅಂತೇಳಿ ಮಾಡ್ತದೆ. ಆದರೆ 2014 ನಂತರ ಆ ಹಣಕಾಸು ಆಯೋಗಗಳು ರಾಜ್ಯಗಳಿಗೆ ವರ್ಗಾವಣೆ ಮಾಡುವಂಥ ಪ್ರಮಾಣವನ್ನು ತಗ್ಗಿಸ್ಕೊಳ್ತಾ ಹೋಗ್ತಾ ಇದ್ದಾವೆ. ಎಲ್ಲವನ್ನು ಕೇಂದ್ರ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿದೆ. ಅದಕ್ಕೆ ಬಹಳ ಅಪ್ಪಟ ಉದಾಹರಣೆ ಅಂತ ಹೇಳಿದ್ರೆ ಸರಕು ಮತ್ತು ಸೇವಾ ತೆರಿಗೆ, ಯಾವುದನ್ನು GST ಅಂತ ಹೇಳಿ, GSTಯ ಒಟ್ಟು ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅಲ್ಲಿ ರಾಜ್ಯ ಸರ್ಕಾರದ ಪಾಲನ್ನು ನಾವು ಹೋಗಿ ಕೇಳಬೇಕು, ಬೇಡ್ಕೋಬೇಕು, ಅದನ್ನು ಕೊಡಿ ನಮಗೆ ಹಾಗೆ ಅಂತೇಳಿ. ಅಂದರೆ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಸ್ವಾಯತ್ತತೆ ನಾಶವಾಗಿ ಹೋಗಿದೆ. ಸರ್, ಒಕ್ಕೂಟ ವ್ಯವಸ್ಥೆ ಫೈನಾನ್ಷಿಯಲ್ ಅಟಾನಮಿ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳಿಗಿಲ್ಲ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಹಣಕಾಸನ್ನು ಬೇಡುವಂಥ ಸ್ಥಿತಿಯಾಗಿದೆ. ಮತ್ತು ಆ ಬೇಡಬೇಕಾದ್ರೆ ಅವರು ಕೊಡದೇ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಪ್ರಕರಣವನ್ನು ಹೂಡಿ ಅಲ್ಲಿಂದ ನ್ಯಾಯ ಪಡ್ಕೋಬೇಕಾದಂಥ ಸ್ಥಿತಿ ಬಂದಿದೆ. ಅದು ತಮಿಳುನಾಡಿಂದ ಪ್ರಕರಣ ಇರ್ಬೋದು, ಕರ್ನಾಟಕದಿರ್ಬೋದು, ಇವೆಲ್ಲವೂ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನು ದೊರಕಿಸ್ಬೇಕಾದಂಥ ಸಹಜವಾಗಿ ಆಗಬೇಕಾಗಿದ್ದಂಥ ಕಾರ್ಯಗಳು ನ್ಯಾಯಾಲಯದಿಂದ ಇದು ಪ್ರಜಾಪ್ರಭುತ್ವದ ನಾಶದ ಒಂದು ಸೂಚನೆ. ಇದು
ಅಂದರೆ ಇದು ಪ್ಯಾಸಿವ್ ಇವನ್ನ ಸರ್ಕಾರ ಮಾಡಬೇಕು. ಪ್ಯಾಸಿವ್ ಎಮರ್ಜೆನ್ಸಿ ಅಂತೀರಿ ಸರ್? ಹೌದು, ಸರ್ಕಾರ ಮಾಡಬೇಕು. ನ್ಯಾಯಾಂಗ ಇವುಗಳೆಲ್ಲ ಬರಬಾರ್ದು. ನ್ಯಾಯಾಂಗದ ಕೆಲಸ ಏನು? ಸರ್ಕಾರದ ನೀತಿ ನಿಯಮಗಳು ಸಂವಿಧಾನಾತ್ಮಕ ಇದಾವೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಆದರೆ ಸಂವಿಧಾನ ಸರ್ಕಾರಕ್ಕೆ ನಿರ್ದೇಶನ ಕೊಡೋದು ಅಂತ ಹೇಳಿದ್ರೆ ನ್ಯಾಯಾಲಯದ ಕೆಲಸ ಅಲ್ಲ, ಅದು ಸರ್ಕಾರದ ಕೆಲಸ. ಇವತ್ತು ಸರ್ಕಾರದ ಕೆಲಸವನ್ನು ನ್ಯಾಯಾಲಯಗಳು ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಾ ಇರುವಂಥ ಕ್ರಮಗಳು, ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆಗಳು. ಮತ್ತು ರಾಜ್ಯ ಸರ್ಕಾರಗಳನ್ನು ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ, ಅವುಗಳ ಯಾವುದೇ ಬೇಡಿಕೆಗಳನ್ನು, ಅಗತ್ಯಗಳನ್ನು ಸರ್ಕಾರ ಪರಿಗಣಿಸ್ತಾನೆ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂಥ ರಾಜ್ಯಗಳು ಅಂದರೆ ದಕ್ಷಿಣ ಭಾರತದ ರಾಜ್ಯಗಳು. ಇಡೀ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ತಮಿಳುನಾಡು, ನಂತರ ಕೇರಳ, ನಂತರ ಕರ್ನಾಟಕ, ನಂತರ ತಮಿಳುನಾಡು. ಆದರೆ ಈ ರಾಜ್ಯಗಳ ಅಭಿವೃದ್ಧಿಯ ಯಶಸ್ಸನ್ನು ಗುರುತಿಸ್ಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಸಿದ್ಧ ಇಲ್ಲ. ಅದಕ್ಕೆ ರಾಜಕೀಯ ಕಾರಣ ಇರ್ಬೋದಲ್ಲ ಸರ್? ರಾಜಕೀಯ ಅಂತ ಹೇಳಿದ್ರೆ ತಮ್ಮ ಪಕ್ಷದ ಉದ್ದೇಶವನ್ನು ಇವರು ಒಪ್ಕೊಳ್ತಾ ಇಲ್ಲ, ಅದಕ್ಕೆ ಬೆಂಬಲ ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವುಗಳನ್ನು ತೊಳೆಯುವಂಥ. ಇಡೀ ದೇಶದ GDPಯಲ್ಲಿ 35% ದಕ್ಷಿಣ ಭಾರತದಿಂದ ಬರ್ತದೆ. ಆದರೆ ಒಟ್ಟು ಜನಸಂಖ್ಯೆಯಲ್ಲಿ ದಕ್ಷಿಣ ಭಾರತದ ಪಾಲು 20% ಅಷ್ಟೇ. ಏನು ಉದ್ದೇಶ ಸರ್ ಅವ್ರಿಗೆ? ಆ ಹಣವನ್ನು ಏನು ಯೋಜನೆಗಳಿಗಾಗಿ ಬಳಸ್ಕೊಳ್ತಾರೆ? ಮತ್ತು ಕೇಂದ್ರದಲ್ಲಿರುವ ಎಕನಾಮಿಸ್ಟ್ಗಳು ಏನು ಮಾಡ್ತಾರೆ? ಅವರುಗಳಿಗೆ ರಕ್ಷಣಾ ಇಲಾಖೆ ಬಹಳ ಮುಖ್ಯ. ಮತ್ತು ಇನ್ಫ್ರಾಸ್ಟ್ರಕ್ಚರ್, ಉದಾಹರಣೆಗೆ ಬುಲೆಟ್ ಟ್ರೈನ್ ಅನ್ನುವಂಥ ಯೋಜನೆ ಈ ದೇಶಕ್ಕೆ ಅಗತ್ಯ ಇದೆಯಾ? ಅದಕ್ಕೆ ಸುಮಾರು 2-3 ಲಕ್ಷ ಕೋಟಿ ಹಣವನ್ನು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅನ್ನೋದನ್ನು ಸರ್ಕಾರ ಒಂದು ರೀತಿ ಅಬ್ಸೆಷನ್ ಆಗಿಬಿಟ್ಟಿದೆ. ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ 8 to 9, 10 ಎಕ್ಸ್ಪ್ರೆಸ್ ಹೈವೇಸ್ ಅಂತ ಹೇಳ್ತಾರೆ, ಏರ್ಪೋರ್ಟ್ಗಳ ಬಗ್ಗೆ ಮಾತನಾಡ್ತಾರೆ, ಬಂದರುಗಳ ಬಗ್ಗೆ ಮಾತನಾಡ್ತಾರೆ. ಯಾವ ಜನಸಾಮಾನ್ಯರಿಗೆ ಉಪಯೋಗನೇ, ಜನರ ಉದ್ಯೋಗದ ಬಗ್ಗೆ ಮಾತನಾಡೋದಿಲ್ಲ ಅವರು. ನಂಬರಿ ಬಿಡಲಿ, 2014 ನಂತರ ಈ ಸರ್ಕಾರ ಒಂದೇ ಒಂದು ಉದ್ಯೋಗ ನೀಡುವಂಥ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ. ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಪ್ರೋಗ್ರಾಮ್ಸ್ ಒಂದೂ ಕೂಡ ಇಲ್ಲ. ಮನ್ರೇಗಾ ಇತ್ತು, ಅದನ್ನು ಕೂಡ ಈಗ ಕೊಂದು ಹಾಕ್ಬಿಟ್ಟಿದ್ದಾರೆ ಸರ್. ಇದನ್ನು ನೀವು ನಿಷ್ಠವಾಗಿ ಒಬ್ಬ ಎಕನಾಮಿಕ್ಸ್ಟ್ ಆಗಿ ಹೇಳಿದಾಗ, ಇದನ್ನು ನೀವು ಬಲಪಂಥೀಯ ಸರ್ಕಾರಗಳನ್ನು ವಿರೋಧಿಸುವ ಕಮ್ಯುನಿಸ್ಟ್ ನೀತಿ ಚಂದ್ರಶೇಖರ್ ಅವ್ರದ್ದು ಅಂತಾರಲ್ಲ. ನಾವು ಜನಗಳ ಬಗ್ಗೆ ಮಾತನಾಡಿದಾಗ ಅವ್ರು ಆ ರೀತಿ ಹೇಳಿದ್ರೆ ನಾವು ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕಾಗ್ತದೆ? ನಾವು ಮಾತನಾಡುವಂಥದ್ದು ಪೀಪಲ್ಸ್ ಎಕನಾಮಿಕ್ಸ್, ಪೀಪಲ್ಸ್ ಎಕಾನಮಿ, ಪೀಪಲ್ಸ್ ಪ್ಲ್ಯಾನಿಂಗ್, ಪೀಪಲ್ಸ್ ಡೆವಲಪ್ಮೆಂಟ್, ಜನರ ಅಭಿವೃದ್ಧಿ. ಉದಾಹರಣೆಗೆ ಕರ್ನಾಟಕವನ್ನೇ ತೆಗೆದುಕೊಂಡ್ರೆ 60% ಹೆಣ್ಣುಮಕ್ಕಳು ಅನಿಮಿಯಾದಿಂದ ನರಳುತ್ತಿದ್ದಾರೆ. 70% 6 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು ಅನಿಮಿಯಾದಿಂದ ನರಳುತ್ತಿದ್ದಾರೆ. ಆ ಮಕ್ಕಳು 10ನೇ ತರಗತಿಯಲ್ಲಿ ದೊಡ್ಡದಾಗಿ ಸಾಧನೆ ಮಾಡಬೇಕು ಶಿಕ್ಷಣದಲ್ಲಿ ಅಂದರೆ ಹೇಗೆ ಸಾಧ್ಯ ಆಗ್ತದೆ? ನಗರ ಪ್ರದೇಶ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾಳಜಿ ಇಲ್ಲ ಅಂತೀರಿ? ಇಲ್ಲ. ಯೋಜನೆಗಳನ್ನು ಹೆಂಗೆ ರೂಪಿಸಬೇಕು? ಈಗ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ಬಿಟ್ಟಿ ಭಾಗ್ಯಗಳು ಅಂತ ಲೇವಡಿ ಮಾಡೋದು ಸರಿನಾ? ಅಥವಾ ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯದ ಆರ್ಥಿಕತೆ ದಿವಾಳಿಯಾಗಿದೆಯಾ? ಈಗ 2024ರಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂತು, ಗ್ಯಾರಂಟಿ ಕಾರ್ಯಕ್ರಮವನ್ನು ಮಾಡಿ 2 ವರ್ಷ ಆಯಿತು. 2 ವರ್ಷದಲ್ಲಿ ಈ ರಾಜ್ಯದ ಆದಾಯ ಕುಸಿದಿಲ್ಲ. ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಆರ್ಥಿಕವಾಗಿ ಹಣಕಾಸಿನಿಂದ ಬೆಳೀತಾ ಇರುವಂಥ ರಾಜ್ಯ ಅಂದರೆ ಕರ್ನಾಟಕ. ಹಾಗೆ ಗ್ಯಾರಂಟಿಗಳು ಅನಾಹುತಕಾರಿಯಾಗಿದ್ದಿದ್ರೆ ಈ 2 ವರ್ಷದಲ್ಲಿ ಕರ್ನಾಟಕದ ಆರ್ಥಿಕತೆ ಕುಸಿದು ಹೋಗಬೇಕಾಗಿತ್ತು. ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಹಣ ಇಲ್ಲ ಅಂತ ಹೇಳ್ತಾರಲ್ಲ ಸರ್. ರಸ್ತೆಗಳಿಗೆ ಹಣ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹಣ ಇಲ್ಲ ಅಂತ ಹೇಳೋದಿಲ್ಲ, ಹಣದ ಕೊರತೆ ಇರ್ತದೆ. ಅದಕ್ಕೆ ಎಲ್ಲಿ ಅಗತ್ಯ ಇರುತ್ತೋ ಅಲ್ಲಿಗೆ ಅವ್ರು ಕೊಡ್ತಾರೆ. ಡೆವಲಪ್ಮೆಂಟಿಗೆ, ಅಭಿವೃದ್ಧಿ ಕಾರ್ಯಕ್ರಮಗಳ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಹಣಕಾಸಿನ ಕೊರತೆ ಆಗಿಲ್ಲ. ಆದರೆ ಗ್ಯಾರಂಟಿಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಯಾಕೆ ಕರಿಬಾರ್ದು? ಗ್ಯಾರಂಟಿಗಳು ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳೇ. ಜನರನ್ನು ಮೈಗಳರಾಗಿ ಮಾಡ್ತಾರೆ ಅನ್ನೋ ಸುಳ್ಳು. ಇಲ್ಲಿ ಸುಳ್ಳಲ್ಲ, ಅದು ಬಹಳ ಹೀನಾಯವಾದಂಥ ಮಾತು. ಕಾರಣ ಏನು ಅಂತ ಹೇಳಿದ್ರೆ,
ಇವುಗಳನ್ನೆಲ್ಲ ಪುಕ್ಸಟ್ಟೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಬಿಟ್ಟಿ 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 ಕಾರ್ಯಕ್ರಮ, ಬಿಟ್ಟಿ ಭಾಗ್ಯಗಳು. ಅರ್ಥಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂಥ ತತ್ವ ಏನು ಅಂತ ಹೇಳಿದ್ರೆ, ಯಾರು ಒಬ್ಬ ದುಡಿಮೆ ಮಾಡ್ತಾನೆ ಆ ದುಡಿಮೆಗೆ ತಕ್ಕಷ್ಟು ಪ್ರತಿಫಲ ಕೊಡಬೇಕು ಅಂತೇಳಿ ನಮ್ಮ ಕೂಲಿ ಸಿದ್ಧಾಂತಗಳು ಹೇಳ್ತವೆ. ವೇಜ್ ಥೀರೀಸ್ ಏನು ಹೇಳ್ತವೆ, ಎಷ್ಟು ದುಡಿಮೆ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಪ್ರತಿಫಲ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಆಗ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಇವತ್ತು ಕೂಡ ಸಪೋರ್ಟ್ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯಲ್ಲಿ ದಿನಗೂಲಿ ಎಷ್ಟಿದೆ? 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಇರುವಂಥದ್ದು. ಆದರೆ ನಿಜಕ್ಕೂ ಮಿನಿಮಮ್ ವೇಜ್ ಅಂತ ಏನು ಹೇಳ್ತೇವೆ ಅದು 700ರಿಂದ 800 ರೂಪಾಯಿ ಇರಬೇಕು. ಸುಮಾರು 300 ರೂಪಾಯಿನ ಕಳ್ಕೊಂಡು ನಮ್ಮ ಕಾರ್ಮಿಕರು ದುಡಿತಿದ್ದಾರೆ. ಅದನ್ನು ತುಂಬಿ ಕೊಟ್ಟರೆ ಅದು ಪುಕ್ಸಟ್ಟೆ ಅಲ್ಲ. ಗ್ಯಾರಂಟಿಗಳ ಮೂಲಕ ಆ ಕೊರತೆಯನ್ನು ನಾವು ತುಂಬಿ ಕೊಡ್ತಿದ್ದೇವೆ. ಅದನ್ನು ವೇಸ್ಟ್ ಆಫ್ ರಿಸೋರ್ಸಸ್ ಅನ್ನುವಂಥದ್ದು ಅಥವಾ ಲೂಟಿಂಗ್ ಆಫ್ ಟ್ಯಾಕ್ಸಸ್ ಮನಿ ಅಂಥೇಳಿ ಉದ್ದಿಮೆದಾರರು ಹೇಳ್ತಾರೆ. ಅನ್ನಭಾಗ್ಯ ಅನ್ನುವಂಥದ್ದು ದೇ ಆರ್ ಲೂಟಿಂಗ್ ಟ್ಯಾಕ್ಸ್ ಪೇಯರ್ಸ್. ಅವರು ಭೂಮಿಯನ್ನು 1 ರೂಪಾಯಿಗೆ ಪಡ್ಕೊಳ್ತಾರೆ, ಸರ್ಕಾರಕ್ಕೆ ಲೂಟಿ ಮಾಡ್ತಾರೆ, ಅದು ನಡೀತದೆ ಸರ್. ಇದು ಭಾಳ ಮುಖ್ಯವಾಗಿ ನಾನು ಹೇಳೋದು ಅದಕ್ಕೇನೆ, ದುಡಿಮೆಗೆ ಗೌರವವಿಲ್ಲದಂಥ ಜನ ಈ ಮಾತುಗಳನ್ನು ಹೇಳ್ತಾರೆ. ದುಡಿಮೆ ಮಾಡುವಂಥವ್ರು ನಗರ ಪ್ರದೇಶದಲ್ಲಿ ಹೆಣ್ಮಕ್ಳು ಕೂಡ ಎಳೆ ಮಕ್ಕಳನ್ನು ಕಟ್ಕೊಂಡು ದುಡಿತಾ ಇದ್ದಾರೆ. ರಸ್ತೆಗಳನ್ನು ಮಾಡ್ತಿದ್ದಾರೆ, ಕಟ್ಟಡಗಳನ್ನು ಕಟ್ತಿದ್ದಾರೆ, ಶೌಚಾಲಯಗಳನ್ನು ಕಟ್ತಿದ್ದಾರೆ, ಶಾಲೆಗಳನ್ನು ಕಟ್ತಿದ್ದಾರೆ. ಹಾಗಾದರೆ ಸೋಮಾರಿಗಳಾಗಿದ್ದಿದ್ರೆ ಯಾರು ಇದನ್ನೆಲ್ಲ ಕಟ್ತಿದ್ದಿದ್ದು? ರಸ್ತೆಗಳನ್ನು ಯಾರು ಮಾಡಿದ್ದು? ಪ್ರತಿ ಮನೆಗೆ OFC ಕೇಬಲ್ ಬರುತ್ತಲ್ಲ, 1 ಅಡಿ ಅಗಲ 4 ಅಡಿ, ಅದನ್ನು ಹೆಣ್ಮಕ್ಳು ತೋಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ಮಾಡಿದ್ದು ಯಾರು? ಈ ಎಲೀಟ್ IT ಇಂಡಸ್ಟ್ರಿಯವರು ಮಾಡಿದ್ರ? ಸುಮಾರು 70ರಿಂದ 80 ಲಕ್ಷ ದಿನಗೂಲಿ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ. ದಿನಗೂಲಿ ವೇಜ್ ಅರ್ನರ್ಸ್, ಡೈಲಿ ವೇಜ್ ಅರ್ನರ್ಸ್ ಇದ್ದಾರೆ. ಅವರೇನು ಬ್ಯಾಂಕ್ನಲ್ಲಿ ಹಣ ಇಟ್ಟು ಅದನ್ನು ತೊಗೊಂಡ್ಬಂದು ಖರ್ಚು ಮಾಡಲಿಕ್ಕೆ ಆಗ್ತದ? ಅದಕ್ಕೆ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಕೂಡ ಖಾತೆ ತೆಗಿಬೇಕು, ಖಾತೆಯಲ್ಲಿ ಮಿನಿಮಮ್ ಇಷ್ಟು ಇಡಬೇಕು. ಈಗ 500 ರೂಪಾಯಿ ಕೂಲಿ ಬರುವಂಥ ಕುಟುಂಬ ಬ್ಯಾಂಕ್ನಲ್ಲಿ ಎಷ್ಟು ಇಡ್ತದೆ? ಎಷ್ಟನ್ನು ಇಡಲಿಕ್ಕೆ ಸಾಧ್ಯ? ಅವರು ಕನಿಷ್ಠ ಇಟ್ಟಿಲ್ಲ ಅಂಥೇಳಿ ಇರೋದನ್ನು ಕೂಡ ಮುಳುಗಿಸ್ಕೊಡುವಂಥ. ಮತ್ತು ಬ್ಯಾಂಕ್ಗಳು ಇಂದಿರಾ ಗಾಂಧಿ ಮಾಡಿದ ಬಹಳ ದೊಡ್ಡ ಕೆಲಸ ಅಂತ ಹೇಳಿದ್ರೆ, ಯಾವುದು ಆದ್ಯತಾ ಕ್ಷೇತ್ರ ಇದೆ ಅದಕ್ಕೆ ಆಧಾರ ಇಲ್ಲದೇ ಇದ್ದರೂ ಕೂಡ, ಜಾಮೀನು ಇಲ್ಲದೇ ಇದ್ದರೂ ಕೂಡ ಹಣಕಾಸನ್ನು ಕೊಡಬೇಕು ಹಾಗೆ ಅನ್ನುವಂಥ ಜನಾರ್ದನ್ ಪೂಜಾರಿ ರಾಷ್ಟ್ರೀಕರಣ ಮಾಡಿದ್ದೇ ಬ್ಯಾಂಕ್ಗಳ ದೃಷ್ಟಿಯಿಂದ. ರಾಷ್ಟ್ರೀಕರಣ ಮಾಡಿದ್ರಿಂದ ಈಗ ಖಾಸಗೀಕರಣ ಮಾಡ್ತಿದ್ದಾರೆ. ರಾಷ್ಟ್ರೀಕರಣ ಮಾಡಿದಂಥ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತಿದ್ದಾರೆ, ಖಾಸಗಿಯವ್ರಿಗೆ ವಹಿಸ್ಕೊಡ್ತಿದ್ದಾರೆ. ಹೀಗಾಗಿ ಯಾವುದನ್ನು ನಾವು MSME ಅಂತೇಳಿ ಕರಿತೇವೆ, ಅತ್ಯಂತ ಸಣ್ಣ ಪ್ರಮಾಣದ ಉದ್ದಿಮೆಗಳು, ಆ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ, GST ಸಂದರ್ಭದಲ್ಲಿ ನಿರ್ನಾಮವಾಗಿ ಹೋಗ್ಬಿಟ್ವು. ಸುಮಾರು 12ರಿಂದ 13 ಕೋಟಿ ಜನ MSMEನಲ್ಲಿ ದುಡಿತಾ ಇರೋರು. ಅಷ್ಟೂ ಜನರ ಬದುಕನ್ನು ನಿರ್ನಾಮ ಮಾಡಿದ್ರು. ಅವುಗಳನ್ನು ಪುನಶ್ಚೇತನಗೊಳಿಸಲಿಕ್ಕೆ ಯಾವ ಕಾರ್ಯಕ್ರಮವೂ ಇಲ್ಲ. ಕೋವಿಡ್ನಲ್ಲೂ ಕೂಡ ಆ ಉದ್ದಿಮೆಗಳು ನಾಶವಾಗಿ ಹೋಗ್ಬಿಟ್ವು. ಈ ಬೀದಿ ಬದಿ ಮಾರಾಟ ಮಾಡುವಂಥವ್ರು, ತಳ್ಳುಗಾಡಿಯಲ್ಲಿ ಮಾರಾಟ ಮಾಡುವಂಥವರು, ದಿನಗೂಲಿ ಮಾಡುವಂಥವರು, ಮನೆಗೆಲಸ ಮಾಡುವಂಥ ಹೆಣ್ಮಕ್ಳು, ಇವುಗಳ ಬಗ್ಗೆ ಈ ರೀತಿಯ ಯಾವುದನ್ನು ನಾವು ಸಮಾಜದ ಅಂಚಿನಲ್ಲಿ ಬದುಕ್ತಿದ್ದಾರೆ ಅಂತ ಹೇಳ್ತೇವಲ್ಲ, ಅಭಿವೃದ್ಧಿಯಿಂದ ಶತಶತಮಾನಗಳಿಂದ ವಂಚಿತರಾಗಿದ್ದಾರಲ್ಲ, ಅವರ ಬದುಕಿಗೆ ಸಂಬಂಧಪಟ್ಟಾಗಿ ಇವತ್ತು ಸರ್ಕಾರ ಏನನ್ನೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ರಾಜ್ಯ ಸರ್ಕಾರಗಳು, ದಕ್ಷಿಣ ಭಾರತದ ರಾಜ್ಯ ಸರ್ಕಾರಗಳು, ಕರ್ನಾಟಕದ ಸರ್ಕಾರ ಆ ದೃಷ್ಟಿಯಿಂದ ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ವೆಲ್ಫೇರ್ ಪ್ರೋಗ್ರಾಮ್ಸ್ ಬಗ್ಗೆ ಯಾವ ಗೌರವವೂ ಕೂಡ ಇಲ್ಲ. ಅವ್ರಿಗೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಲೇವಡಿ ಮಾಡ್ತಿದ್ದಾರೆ, ರೇವಡಿ ಅಂತೇಳಿ ಲೇವಡಿಯನ್ನು ಮಾಡ್ತಿದ್ದಾರೆ. ಆದರೆ ತಮಗೆ ಬೇಕಾದಾಗ ಅವುಗಳನ್ನು ಅವರು ಕೊಡ್ತಾರೆ. ಅವರು ಕೂಡ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದು ಬೇರೆಯವ್ರು ಮಾಡಿದಾಗ ಅದು ಅನ್ಪ್ರೊಡಕ್ಟಿವ್, ತಾವು ಮಾಡಿದಾಗ ಪ್ರೊಡಕ್ಟಿವ್ ಅನ್ನೋ ರೀತಿಯಲ್ಲಿ. ಮತ್ತು ಬಡವರಿಗೆ ನೀವು ಸಹಾಯಧನ ಕೊಟ್ಟರೆ ಅದು ಅನುತ್ಪಾದಕ. ಆದರೆ ಉದ್ದಿಮೆಗಳಿಗೆ ಅವರ ಸಾಲಗಳನ್ನು ಮನ್ನಾ ಮಾಡೋದಿದೆಯಲ್ಲ,
ಎಷ್ಟು ಕೋಟಿ ಲಕ್ಷ ಕೋಟಿ ನೀವು ಮನ್ನಾ ಮಾಡಿದ್ದು ಬ್ಯಾಂಕ್ ಲೋನ್ಗಳನ್ನು, ಬ್ಯಾಂಕ್ ಸಾಲ ಕಳೆದ 10 ವರ್ಷಗಳಲ್ಲಿ ಸುಮಾರು 15-16 ಲಕ್ಷ ಕೋಟಿ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಲಾಗಿದೆ. ಅವೆಲ್ಲವೂ ಕೂಡ ದೊಡ್ಡ ದೊಡ್ಡ ಉದ್ದಿಮೆದಾರರು, ಬಡವರ, ಕೂಲಿಕಾರರ, ದುಡಿಮೆಗಾರರ, ಕಾರ್ಮಿಕರ ಸಂಗತಿಯಲ್ಲ. ಮತ್ತು ಕಾರ್ಮಿಕರ ಬದುಕನ್ನು ಕೂಡ ಇವತ್ತು ಪೂರ್ಣವಾಗಿ ನಾಶ ಮಾಡಲಾಗ್ತಾ ಇದೆ. ಅಂತಾರಾಷ್ಟ್ರೀಯವಾಗಿ ಒಂದು ದಿನದ ದುಡಿಮೆ, ಡೇಸ್ ವರ್ಕ್ ಅಂತ ಹೇಳ್ತೇವೆ, ಅದು 8 ಗಂಟೆ ಇರಬೇಕು ಅನ್ನೋದು. ಅದು ಇವಾಗ ನಾರಾಯಣ ಮೂರ್ತಿ ಅಂಥವರು ವಾರಕ್ಕೆ 90 ಗಂಟೆ ದುಡಿಬೇಕು, 100 ಗಂಟೆ ದುಡಿಬೇಕು. ಏನು ಯಂತ್ರಗಳ ಮನುಷ್ಯರು? ಅದಕ್ಕೆ ನಾನು ಹೇಳುವಂಥ ದುಡಿಮೆಯ ಬಗ್ಗೆ ಇವ್ರು ಯಾರಿಗೂ ಕೂಡ ಗೌರವ ಇಲ್ಲ, ದುಡಿಮೆಗಾರರ ಬಗ್ಗೆ ಗೌರವ ಇಲ್ಲ. ಅದನ್ನು ಕೇಂದ್ರ ಸರ್ಕಾರ ಪೋಷಿಸ್ಕೊಂಡು ಹೋಗ್ತಾ ಇದೆ. ಪರಿಹಾರ ಏನು ಸರ್? ಎಲ್ಲಕ್ಕಿಂತ ಹೆಚ್ಚಾಗಿ ಹಕ್ಕುಗಳು, ಮಾನವ ಹಕ್ಕುಗಳು. ಶಿಕ್ಷಣ ಒಂದು ಹಕ್ಕು, ಆರೋಗ್ಯ ಒಂದು ಹಕ್ಕು, ಉದ್ಯೋಗ ಒಂದು ಹಕ್ಕು. ಆದರೆ ಈ NDA ಸರ್ಕಾರದವರು ಮತ್ತು ಅವರ ಯಾವುದನ್ನು ನಾವು ಐಡಿಯಾಲಾಗ್ಸ್ ಅಂತ ಹೇಳ್ತೇವೆ, ಸಿದ್ಧಾಂತಿಗಳು, ಅವರು ಹೇಳೋದೇನು ಅಂತ, ಹಕ್ಕುಗಳು ಭಾರತೀಯ ಸಂಸ್ಕೃತಿಯ ಭಾಗ ಅಲ್ಲ, ಕೇವಲ ಸೇವೆ ಮಾಡೋದಷ್ಟೇ ಭಾರತೀಯ ಸಂಸ್ಕೃತಿಯ ಮೌಲ್ಯ ಅಂತ ಹೇಳಿ ಹಕ್ಕುಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಸೇವೆ ಮಾಡುವಂಥದ್ದು, ಇದು ಯಾವುದು ಸೇವೆ? ಶೂದ್ರರು ಮೊದಲ 3 ವರ್ಣಗಳ ಸೇವೆ ಮಾಡಬೇಕು ಅಂತ ಆ ಒಂದು ವ್ಯವಸ್ಥೆಯನ್ನು ಮರುಸ್ಥಾಪಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಹಾಗೆ ಪರಿಹಾರ ಆರ್ಥಿಕ ನೀತಿಯ ಬಗ್ಗೆ ನಮಗಂತೂ ಪೂರ್ತಿ ಅಸಹ್ಯ ಉಂಟಾಗ್ತಾ ಇದೆ. ಅದಕ್ಕೆ ಜನ ಚಳುವಳಿಗಳನ್ನು ಕಟ್ಟಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು. ಆದರೆ ಅದು ಹಾಗಾಗ್ತಾ ಇಲ್ಲ. ಈ ಥರದ ನೀತಿಯನ್ನು ಪಾಲಿಸಿರುವಂಥ ಸರ್ಕಾರಗಳನ್ನೇ ಜನ ಇವತ್ತು ಬೆಂಬಲಿಸ್ತಾ ಇದ್ದಾರೆ. ಇದನ್ನು ಬದಲಾವಣೆ ಮಾಡಬೇಕಾದಂಥ ಅಗತ್ಯ ಇದೆ. ಆ ಥರದ ಒಂದು ಜನಾಭಿಪ್ರಾಯವನ್ನು ರೂಪಿಸಬೇಕಾದಂಥ ಅಗತ್ಯ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೌಢ್ಯಾಚರಣೆಗಳು ಇರ್ಬೋದು. ಅದು ಕುಂಭಮೇಳ ಇರ್ಬೋದು, ಶ್ರೀರಾಮ ದೇವಾಲಯ ಇರ್ಬೋದು. ದೇವಾಲಯಗಳನ್ನು ಕಟ್ಟಿಸೋದು ಸರ್ಕಾರದ ಕೆಲಸವಾ? ಜವಾಹರ್ಲಾಲ್ ನೆಹರೂರವರು ನೀರಾವರಿ ಯೋಜನೆಗಳನ್ನು, ಕೈಗಾರಿಕೆಗಳನ್ನು ಮಾಡ್ರನ್ ಟೆಂಪಲ್ಸ್ ಅಂತ ಕರೆದ್ರು. ಅದನ್ನು ಅವರು ಕಟ್ತಾಯಿದ್ರು. ಇವತ್ತು ಅವುಗಳನ್ನೆಲ್ಲ ಕಟ್ತಾ ಇರುವಂಥದ್ದು ದೇವಾಲಯಗಳನ್ನು ಕಟ್ತಿದ್ದಾರೆ. ಮತ್ತು ಒಬ್ಬ ಪ್ರಧಾನಮಂತ್ರಿ ಹೋಗಿ ದೇವಾಲಯದಲ್ಲಿ ಚೊಂಬಿಡ್ಕೊಂಡು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ತನ್ನ ಎಲ್ಲ ನೈತಿಕತೆಯನ್ನು ಕಳ್ಕೊಂಡಿರುವಂಥ ಸ್ಥಿತಿಯಲ್ಲಿ ಇದ್ದೇವೆ. ನೈತಿಕತೆಯೇ ಇವತ್ತು ಪೂರ್ಣ ದಿವಾಳಿ ಆಗೋಗ್ಬಿಟ್ಟಿದೆ. ಒಂದು ಸರ್ಕಾರದಿಂದ ಏನನ್ನು ನಿರೀಕ್ಷಿಸಬೇಕು, ನಮ್ಮ ಮಕ್ಕಳು ಯಾವ ಸಂದೇಶವನ್ನು ಅವರಿಂದ ಪಡಿಬೇಕು, ಆ ಸಂದೇಶ ಇವತ್ತು ಸರಸ್ವತಿ ಪೂಜೆ ಮಾಡು, ಜೈ ಶ್ರೀರಾಮ್ ಅಂತೇಳಿ ಕೂಗು, ಈ ರೀತಿಯ ಮೌಢ್ಯಾಚರಣೆಗಳಿಗೆ ಇವತ್ತು ಹಾರ ಹಾಕೋ, ಯಾವುದೋ ಒಂದು ಹನುಮ ಚಾಲೀಸ್ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲವೂ ಕೂಡ ದುಡಿಮೆಯನ್ನು ಹತ್ತಿಕ್ಕುವಂಥ ಕ್ರಮಗಳಿವೆ. ದುಡಿಮೆ ಮಾಡೋದು ಬಿಟ್ಬಿಟ್ಟು ಈ ರೀತಿ ಒಂದು ರೀತಿಯ ಮೌಢ್ಯದಲ್ಲಿ, ಕಂದಾಚಾರಗಳಲ್ಲಿ ತೊಡಗುವಂಥದ್ದು. ವಚನಕಾರರ ಬಹುಮುಖ್ಯ ಸಂದೇಶ ಅಂತ ಹೇಳಿದ್ರೆ ಈ ರೀತಿಯ ಮೌಢ್ಯಾಚರಣೆಗಳನ್ನು ಬಿಡಬೇಕು ಹಾಗೆ ಅನ್ನುವಂಥದ್ದು. ಹರಕೆ ಕಟ್ಕೊಳ್ಳುವಂಥದ್ದು, ಮುಡುಪು ಕಟ್ಕೊಳ್ಳುವಂಥದ್ದು, ಗಂಗೆಯಲ್ಲಿ ಮಿಂದರೆ ಪುಣ್ಯ ಪಾಪ ಎಲ್ಲ ಹೋಗ್ಬಿಡುತ್ತೆ ಅನ್ನುವಂಥದ್ದು. ಇವನ್ನೆಲ್ಲ ಎಷ್ಟು ರೀತಿಯಲ್ಲಿ ವಚನಕಾರರು ಅಣಕಾಡಿದ್ದಾರೆ. ಗಂಗೆಯಲ್ಲಿ ಮುಳುಗಿಬಿಟ್ರೆ ಗಂಗೆಯಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೆ, ಲಕ್ಷಾಂತರ ಪ್ರಾಣಿಗಳಿದ್ದಾವೆ. ಅವೆಲ್ಲವೂ ಗಂಗೆಯಲ್ಲಿ ಸ್ನಾನ ಮಾಡ್ತಿದ್ದಾವೆ. ಅವುಗಳಿಗೆಲ್ಲ ಪುಣ್ಯ ಬಂದ್ಬಿಟ್ಟು ಅಷ್ಟೂ ಪ್ರಾಣಿಗಳು ಸ್ವರ್ಗಕ್ಕೆ ಹೋಗ್ಬಿಟ್ರೆ ಸ್ವರ್ಗದಲ್ಲಿರೋರಿಗೆ ಜಾಗನೇ ಸಿಗೋದಿಲ್ಲ ಅಂತ ಸಿದ್ದರಾಮಣ್ಣ ಅಣಕ ಮಾಡ್ತಾನೆ. ಜಾಗನೇ ಸಿಗೋದಿಲ್ಲ ಹಾಗೆ ಅಂತೇಳಿ. ಹಾಗಾಗಿ ಲಕ್ಷ ಗಂಗೆಯ ಮಿಂದರಿಲ್ಲ ಅಂತೇಳಿ ಅಲ್ಲಮಪ್ರಭುಗಳು ಹೇಳ್ತಾರೆ. ಆದರೆ ಇವುಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವುಗಳನ್ನು ಇವತ್ತು ವೈಭವೀಕರಿಸಿ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಗಣಪತಿ ಪೆಂಡಾಲಿನ ಮುಂದೆ DJ ಹಾಕಬೇಕು ಅಂತ ಹೇಳಿ ಶಾಸಕರು ಮುಷ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಮೌಢ್ಯ ಅನ್ನೋದು ಎಲ್ಲಿ ಒಳಗೆ ಹೋಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಜಾಗೃತಿಯನ್ನು ಮೂಡಿಸ್ಬೇಕಾದಂಥ ಅಗತ್ಯ ಇದೆ.